ಕುಸಿಯುವಂಥ ಭೀತಿ ಈಗ ಎದುರಾಗಿದೆ. ಜಲಾಶಯ ಮಂಡಳಿ, ನೀರಾವರಿ ಇಲಾಖೆ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅದರ ಜೊತೆಯಲ್ಲಿ ಈ HLC, LLC ಕಾಲುವೆಗಳ ತಡೆಗೋಡೆಗಳು ಕೂಡ ಧರಾಶಾಹಿಯಾಗಿದೆ. ಹೊಸಪೇಟೆಯ ಬುಕ್ಕಸಾಗರ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ ಇದು. ಬೇಸಿಗೆ ಇತ್ತು, ಆ ಬೇಸಿಗೆ ಸಂದರ್ಭದಲ್ಲಿ ದುರಸ್ತಿ ಮಾಡಬೇಕಿತ್ತು, ಆದರೆ ಆ ದುರಸ್ತಿಯನ್ನ ಮಾಡಿಲ್ಲ. ಆ ಹಿನ್ನೆಲೆಯಲ್ಲಿ ಈಗ ಕುಸಿಯುವ ಭೀತಿ ಎದುರಾಗ್ತಾ ಇದೆ. ಮಳೆಗಾಲ ಬಂದಾಗಲೇ ಎಚ್ಚೆತ್ಕೊಳ್ಳೋದ? ಬೇಸಿಗೆ ಸಂದರ್ಭದಲ್ಲಿ ಏನ್ ಮಾಡ್ತಾ ಇತ್ತು? ನೀರಾವರಿ ಮಂಡಳಿ ಆಗಿರ್ಬೋದು, ಈಗ ಧರಾಶಾಹಿ ಆದ ನಂತರದಲ್ಲಿ ಎಚ್ಚೆತ್ಕೊಳ್ತಾ ಇದ್ದಾರೆ. PB ಬೋರ್ಡ್, ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ. ಯಾವಾಗ ಸರಿ ಆಗುತ್ತೆ? ಬೇಸಿಗೆದ್ದಂಥ ಸಂದರ್ಭದಲ್ಲಿ ಸರಿ ಮಾಡಬೇಕಾಗಿತ್ತು, ಆದರೆ ಸರಿ ಮಾಡಿಲ್ಲ. ಈ ಎಡದಂಡೆ ಕಾಲುವೆಗಳು ಕುಸಿಯುತ್ತೆ ಅನ್ನುವಂಥ ಭೀತಿ ಅಲ್ಲಿರುವಂಥ ಜನರನ್ನ ಕಾಡ್ತಾ ಇದೆ. ಅಧಿಕಾರಿಗಳಿಗೆ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಈಗಾಗಲೇ ಈ ಕಾಲುವೆಗಳ ತಡೆಗೋಡೆಗಳಿದೆಯಲ್ಲ, ಅದಂತೂ ಧರಾಶಾಹಿಯಾಗಿದೆ. ಮುಂದೆ ಇನ್ನಷ್ಟು ತೊಂದರೆಗಳಾಗೋ ಮುಂಚೆ ಸರಿಪಡಿಸಬೇಕು ಅಂತ ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ತುಂಗಭದ್ರಾ ಜಲಾಶಯದ ಕೆಳಭಾಗದ ರೈತರಿಗೆ ಏನು ಕಾಲುವೆಗಳ ಮೂಲಕ ನೀರನ್ನು ಹರಿಸಲಾಗ್ತದೆ, ಆ ಕಾಲುವೆಗಳ ಎಡ ಮತ್ತು ಬಲಭಾಗಗಳು ಕುಸಿಯೋ ಹಂತಕ್ಕೆ ಬರ್ತಿವೆ. ನಾನಿದ್ದೀನಿ ತುಂಗಭದ್ರಾ ಜಲಾಶಯದ ಲೋ ಲೆವೆಲ್ ಕೆನಲ್ನ ಬಳಿ ಇರ್ತಕ್ಕಂತಹ ಏನು ಬುಕ್ಸಾಗರ ಗ್ರಾಮ ಇದೆ. ಬುಕ್ಸಾಗರ ಗ್ರಾಮದ ಬಳಿ ಇರ್ತಕ್ಕಂಥದ್ದು ಗಮನಿಸ್ಬೋದು. ಏನು ಭಾಳ ರಭಸವಾಗಿ ನೀರು ಹರಿತಾ ಇರತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಏನು ತುಂಗಭದ್ರಾ ಜಲಾಶಯ ಭರ್ತಿಯಾದಂಥ ಸಂದರ್ಭದಲ್ಲಿ ಏನು ಜಲಾಶಯದಿಂದ ಕಾಲುವೆಗಳಿಗೆ ರೈತರಿಗೆ ಒಂದು ಹೊಲಗದ್ದೆಗಳಿಗೆ ಹರಿಸಲಿಕ್ಕೆ ನೀರನ್ನು ಬಿಡಲಾಗ್ತದೆ. ಆ ಸಮಯದಲ್ಲಿ ಏನು ನೀರು ಸರಾಗವಾಗಿ ಸಾಗಬೇಕು ಅಂತೇಳಿ ಹೇಳೋದ್ರೆ ಕಾಲುವೆಯ ಎಡ ಮತ್ತು ಬಲಭಾಗದ ಎಲ್ಲ ಗೋಡೆಗಳು ಗಟ್ಟಿಯಾಗಿರಬೇಕು ಅಂತಕ್ಕಂಥದ್ದು. ಆದರೆ ನಾವು ಗಮನಿಸ್ಬೋದು, ಇಲ್ಲಿ ಎಡ ಮತ್ತು ಬಲಭಾಗದ ಈ ಒಂದು ಕಾಮಗಾರಿಗಳನ್ನು ಮಾಡಿರ್ತಕ್ಕಂಥದ್ದು ಎಷ್ಟೋ ವರ್ಷಗಳಾಗಿವೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಮೇಲ್ನೋಟಕ್ಕೆ ಗಮನಿಸ್ಬೋದು. ಈ ರೀತಿಯಾಗಿ ಈ ಒಂದು ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥದ್ರಿಂದ ಸಂಪೂರ್ಣವಾಗಿ ಈ ಗೋಡೆಗಳು ಎಡ ಮತ್ತು ಬಲಭಾಗದಲ್ಲಿ ಕುಸಿತಿರ್ತಕ್ಕಂತಹ ದೃಶ್ಯಗಳು ಕುಸಿತಿರ್ತಕ್ಕಂಥದ್ದು. ಜೊತೆಗೆ ಮಣ್ಣು ಕೂಡ ಈ ನೀರಿನೊಳಗಡೆ ಹೋಗ್ತಾ ಇರ್ತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಏನು ಈ ಒಂದು ಭಾಗದ ರೈತರು ಸರಾಗವಾಗಿ ಏನು ನೀರನ್ನು ಹೊಲಗದ್ದೆಗಳಿಗೆ ಹರಿಸಬೇಕು ಅಂತಕ್ಕಂತಹ ಸನ್ನಿವೇಶ ಇಲ್ಲದೆ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಶೋಚನೀಯ. ಎಲ್ಲೋ ಒಂದು ಕಡೆ ಈ ಬೇಸಿಗೆಯ ಸಮಯದಲ್ಲಿ ಕಾಲುವೆಗಳನ್ನು ರಿಪೇರಿಯನ್ನು ಮಾಡಬೇಕಾಗಿತ್ತು, ಆದರೆ ಕಾಟಾಚಾರಕ್ಕಾಗಿ ರಿಪೇರಿ ಮಾಡಿ ಇನ್ನೇನು 15-20 ದಿನದಲ್ಲಿ ಕಾಲುವೆಗೆ ನೀರು ಬಿಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಕಾಲುವೆ ಕಾಮಗಾರಿಗಳನ್ನು ಕೈಗೆತ್ಕೊಳ್ತಾರೆ. ಆದರೆ ಮಳೆ ಬಂತು ಅಂತೇಳಿದ್ರೆ ಕಾಮಗಾರಿ ಅರೆಬರೆ ಆಗ್ತದೆ. ಹಾಗಾಗಿ ಅರೆಬರೆ ಕಾಮಗಾರಿಯಿಂದ ಸಂಪೂರ್ಣವಾಗಿ ಈ ಒಂದು ಕಾಲುವೆನ ಎಡ ಮತ್ತು ಬಲಭಾಗಗಳು ಕುಸಿದಿರ್ತಕ್ಕಂತಹ ದೃಶ್ಯಗಳು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಈ ಭಾಗದ ರೈತರು ಏನಿದ್ದಾರೆ ಸರಾಗವಾಗಿ 2 ಬೆಳೆಗಳಿಗೆ ನೀರನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಈ ನಿಟ್ಟಿನಲ್ಲಿ ಬೆಳೆಗಳ ಸಂಪೂರ್ಣವಾಗಿ ಹಾಳಾಗಲಿಕ್ಕೆ ಇದು ಕೂಡ ಕಾರಣ ಅಂತಲೇ ಹೇಳ್ಬೋದು. ಹಾಗಾಗಿ ಅರೆಬರೆ ಕಾಮಗಾರಿ ಮಾಡಿರ್ತಕ್ಕಂಥ ಏನು ಇದರ ಗುತ್ತಿಗೆದಾರರಿದ್ದಾರೆ, ಅದರ ಜೊತೆಗೆ TB ಬೋರ್ಡ್ ಏನಿದೆ ಅವರ ವಿರುದ್ಧ ಸದ್ಯ ಈ ಭಾಗದ ರೈತರು ಆಕ್ರೋಶವನ್ನ ಹೊರ ಹಾಕ್ತಾ ಇರ್ತಕ್ಕಂಥದ್ದು. ಕೆ ಸುರೇಶ್ ಚೌಹಾಣ್. ತುಂಗಭದ್ರಾ ಎಡದಂಡೆ ಕಾಲುವೆಗಳು ಕುಸಿಯುವಂಥ ಭೀತಿ ಈಗ ಎದುರಾಗಿದೆ. ಜಲಾಶಯ ಮಂಡಳಿ, ನೀರಾವರಿ ಇಲಾಖೆ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅದರ ಜೊತೆಯಲ್ಲಿ ಈ HLC, LLC ಕಾಲುವೆಗಳ ತಡೆಗೋಡೆಗಳು ಕೂಡ ಧರಾಶಾಹಿಯಾಗಿದೆ. ಹೊಸಪೇಟೆಯ ಬುಕ್ಕಸಾಗರ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ ಇದು. ಬೇಸಿಗೆ ಇತ್ತು, ಆ ಬೇಸಿಗೆ ಸಂದರ್ಭದಲ್ಲಿ ದುರಸ್ತಿ ಮಾಡಬೇಕಿತ್ತು, ಆದರೆ ಆ ದುರಸ್ತಿಯನ್ನ ಮಾಡಿಲ್ಲ. ಆ ಹಿನ್ನೆಲೆಯಲ್ಲಿ ಈಗ ಕುಸಿಯುವ ಭೀತಿ ಎದುರಾಗ್ತಾ ಇದೆ. ಮಳೆಗಾಲ ಬಂದಾಗಲೇ ಎಚ್ಚೆತ್ಕೊಳ್ಳೋದ? ಬೇಸಿಗೆ ಸಂದರ್ಭದಲ್ಲಿ ಏನ್ ಮಾಡ್ತಾ ಇತ್ತು? ನೀರಾವರಿ ಮಂಡಳಿ ಆಗಿರ್ಬೋದು, ಈಗ ಧರಾಶಾಹಿ ಆದ ನಂತರದಲ್ಲಿ ಎಚ್ಚೆತ್ಕೊಳ್ತಾ ಇದ್ದಾರೆ. PB ಬೋರ್ಡ್, ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ. ಯಾವಾಗ ಸರಿ ಆಗುತ್ತೆ? ಬೇಸಿಗೆದ್ದಂಥ ಸಂದರ್ಭದಲ್ಲಿ ಸರಿ ಮಾಡಬೇಕಾಗಿತ್ತು, ಆದರೆ ಸರಿ ಮಾಡಿಲ್ಲ. ಈ ಎಡದಂಡೆ ಕಾಲುವೆಗಳು ಕುಸಿಯುತ್ತೆ ಅನ್ನುವಂಥ ಭೀತಿ ಅಲ್ಲಿರುವಂಥ ಜನರನ್ನ ಕಾಡ್ತಾ ಇದೆ. ಅಧಿಕಾರಿಗಳಿಗೆ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಈಗಾಗಲೇ ಈ ಕಾಲುವೆಗಳ ತಡೆಗೋಡೆಗಳಿದೆಯಲ್ಲ, ಅದಂತೂ ಧರಾಶಾಹಿಯಾಗಿದೆ. ಮುಂದೆ ಇನ್ನಷ್ಟು ತೊಂದರೆಗಳಾಗೋ ಮುಂಚೆ ಸರಿಪಡಿಸಬೇಕು ಅಂತ ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ.
ತುಂಗಭದ್ರಾ ಜಲಾಶಯದ ಕೆಳಭಾಗದ ರೈತರಿಗೆ ಏನು ಕಾಲುವೆಗಳ ಮೂಲಕ ನೀರನ್ನು ಹರಿಸಲಾಗ್ತದೆ. ಆ ಕಾಲುವೆಗಳ ಎಡ ಮತ್ತು ಬಲಭಾಗಗಳು ಕುಸಿಯೋ ಹಂತಕ್ಕೆ ಬರ್ತಿವೆ. ನಾನಿದ್ದೀನಿ ತುಂಗಭದ್ರಾ ಜಲಾಶಯದ ಲೋ ಲೆವೆಲ್ ಕೆನಲ್ನ ಬಳಿ ಇರ್ತಕ್ಕಂತಹ ಏನು ಬುಕ್ಸಾಗರ ಗ್ರಾಮ ಇದೆ. ಬುಕ್ಸಾಗರ ಗ್ರಾಮದ ಬಳಿ ಇರ್ತಕ್ಕಂಥದ್ದು ಗಮನಿಸ್ಬೋದು. ಏನು ಭಾಳ ರಭಸವಾಗಿ ನೀರು ಹರಿತಾ ಇರತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಏನು ತುಂಗಭದ್ರಾ ಜಲಾಶಯ ಭರ್ತಿಯಾದಂಥ ಸಂದರ್ಭದಲ್ಲಿ ಏನು ಜಲಾಶಯದಿಂದ ಕಾಲುವೆಗಳಿಗೆ ರೈತರಿಗೆ ಒಂದು ಹೊಲಗದ್ದೆಗಳಿಗೆ ಹರಿಸಲಿಕ್ಕೆ ನೀರನ್ನು ಬಿಡಲಾಗ್ತದೆ. ಆ ಸಮಯದಲ್ಲಿ ಏನು ನೀರು ಸರಾಗವಾಗಿ ಸಾಗಬೇಕು ಅಂತೇಳಿ ಹೇಳೋದ್ರೆ ಕಾಲುವೆಯ ಎಡ ಮತ್ತು ಬಲಭಾಗದ ಎಲ್ಲ ಗೋಡೆಗಳು ಗಟ್ಟಿಯಾಗಿರಬೇಕು ಅಂತಕ್ಕಂಥದ್ದು. ಆದರೆ ನಾವು ಗಮನಿಸ್ಬೋದು ಇಲ್ಲಿ ಎಡ ಮತ್ತು ಬಲಭಾಗದ ಈ ಒಂದು ಕಾಮಗಾರಿಗಳನ್ನು ಮಾಡಿರ್ತಕ್ಕಂಥದ್ದು ಎಷ್ಟೋ ವರ್ಷಗಳಾಗಿವೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಮೇಲ್ನೋಟಕ್ಕೆ ಗಮನಿಸ್ಬೋದು. ಈ ರೀತಿಯಾಗಿ ಈ ಒಂದು ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥದ್ರಿಂದ ಸಂಪೂರ್ಣವಾಗಿ ಈ ಗೋಡೆಗಳು ಎಡ ಮತ್ತು ಬಲಭಾಗದಲ್ಲಿ ಕುಸಿತಿರ್ತಕ್ಕಂತಹ ದೃಶ್ಯಗಳು ಕುಸಿತಿರ್ತಕ್ಕಂಥದ್ದು. ಜೊತೆಗೆ ಮಣ್ಣು ಕೂಡ ಈ ನೀರಿನೊಳಗಡೆ ಹೋಗ್ತಾ ಇರ್ತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಏನು ಈ ಒಂದು ಭಾಗದ ರೈತರು ಸರಾಗವಾಗಿ ಏನು ನೀರನ್ನು ಹೊಲಗದ್ದೆಗಳಿಗೆ ಹರಿಸಬೇಕು ಅಂತಕ್ಕಂತಹ ಸನ್ನಿವೇಶ ಇಲ್ಲದೆ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಶೋಚನೀಯ. ಎಲ್ಲೋ ಒಂದು ಕಡೆ ಈ ಬೇಸಿಗೆಯ ಸಮಯದಲ್ಲಿ ಕಾಲುವೆಗಳನ್ನು ರಿಪೇರಿಯನ್ನು ಮಾಡಬೇಕಾಗಿತ್ತು. ಆದರೆ ಕಾಟಾಚಾರಕ್ಕಾಗಿ ರಿಪೇರಿ ಮಾಡಿ ಇನ್ನೇನು 15-20 ದಿನದಲ್ಲಿ ಕಾಲುವೆಗೆ ನೀರು ಬಿಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಕಾಲುವೆ ಕಾಮಗಾರಿಗಳನ್ನು ಕೈಗೆತ್ಕೊಳ್ತಾರೆ. ಆದರೆ ಮಳೆ ಬಂತು ಅಂತೇಳಿದ್ರೆ ಕಾಮಗಾರಿ ಅರೆಬರೆ ಆಗ್ತದೆ. ಹಾಗಾಗಿ ಅರೆಬರೆ ಕಾಮಗಾರಿಯಿಂದ ಸಂಪೂರ್ಣವಾಗಿ ಈ ಒಂದು ಕಾಲುವೆನ ಎಡ ಮತ್ತು ಬಲಭಾಗಗಳು ಕುಸಿದಿರ್ತಕ್ಕಂತಹ ದೃಶ್ಯಗಳು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಈ ಭಾಗದ ರೈತರು ಏನಿದ್ದಾರೆ ಸರಾಗವಾಗಿ ಎರಡು ಬೆಳೆಗಳಿಗೆ ನೀರನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಈ ನಿಟ್ಟಿನಲ್ಲಿ ಬೆಳೆಗಳ ಸಂಪೂರ್ಣವಾಗಿ ಹಾಳಾಗಲಿಕ್ಕೆ ಇದು ಕೂಡ ಕಾರಣ ಅಂತಲೇ ಹೇಳ್ಬೋದು. ಹಾಗಾಗಿ ಅರೆಬರೆ ಕಾಮಗಾರಿ ಮಾಡಿರ್ತಕ್ಕಂಥ ಏನು ಇದರ ಗುತ್ತಿಗೆದಾರರಿದ್ದಾರೆ ಅದರ ಜೊತೆಗೆ ಟಿಬಿ ಬೋರ್ಡ್ ಏನಿದೆ ಅವರ ವಿರುದ್ಧ ಸದ್ಯ ಈ ಭಾಗದ ರೈತರು ಆಕ್ರೋಶವನ್ನ ಹೊರ ಹಾಕ್ತಾ ಇರ್ತಕ್ಕಂಥದ್ದು. ಸುರೇಶ್, ತುಂಗಭದ್ರಾ ಎಡದಂಡೆ ಕಾಲುವೆಗಳು ಕುಸಿಯುವಂತಹ ಭೀತಿ ಈಗ ಎದುರಾಗಿದೆ. ಜಲಾಶಯ ಮಂಡಳಿ, ನೀರಾವರಿ ಇಲಾಖೆ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅದರ ಜೊತೆಯಲ್ಲಿ ಈ HLC, LLC ಕಾಲುವೆಗಳ ತಡೆಗೋಡೆಗಳು ಕೂಡ ಧರಾಶಾಹಿಯಾಗಿದೆ. ಹೊಸಪೇಟೆಯ ಬುಕ್ಕಸಾಗರ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ ಇದು. ಬೇಸಿಗೆ ಇತ್ತು, ಆ ಬೇಸಿಗೆ ಸಂದರ್ಭದಲ್ಲಿ ದುರಸ್ತಿ ಮಾಡಬೇಕಿತ್ತು, ಆದರೆ ಆ ದುರಸ್ತಿಯನ್ನ ಮಾಡಿಲ್ಲ. ಆ ಹಿನ್ನೆಲೆಯಲ್ಲಿ ಈಗ ಕುಸಿಯುವ ಭೀತಿ ಎದುರಾಗ್ತಾ ಇದೆ. ಮಳೆಗಾಲ ಬಂದಾಗಲೇ ಎಚ್ಚೆತ್ಕೊಳ್ಳೋದ? ಬೇಸಿಗೆ ಸಂದರ್ಭದಲ್ಲಿ ಏನ್ ಮಾಡ್ತಾ ಇತ್ತು ನೀರಾವರಿ ಮಂಡಳಿ ಆಗಿರ್ಬೋದು. ಈಗ ಧರಾಶಾಹಿ ಆದ ನಂತರದಲ್ಲಿ ಎಚ್ಚೆತ್ಕೊಳ್ತಾ ಇದ್ದಾರೆ. ಟಿಬಿ ಬೋರ್ಡ್, ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ. ಯಾವಾಗ ಸರಿ ಆಗುತ್ತೆ? ಬೇಸಿಗೆದ್ದಂಥ ಸಂದರ್ಭದಲ್ಲಿ ಸರಿ ಮಾಡಬೇಕಾಗಿತ್ತು, ಆದರೆ ಸರಿ ಮಾಡಿಲ್ಲ. ಈ ಎಡದಂಡೆ ಕಾಲುವೆಗಳು ಕುಸಿಯುತ್ತೆ ಅನ್ನುವಂಥ ಭೀತಿ ಅಲ್ಲಿರುವಂಥ ಜನರನ್ನ ಕಾಡ್ತಾ ಇದೆ. ಅಧಿಕಾರಿಗಳಿಗೆ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಈಗಾಗಲೇ ಈ ಕಾಲುವೆಗಳ ತಡೆಗೋಡೆಗಳಿದೆಯಲ್ಲ ಅದಂತೂ ಧರಾಶಾಹಿಯಾಗಿದೆ. ಮುಂದೆ ಇನ್ನಷ್ಟು ತೊಂದರೆಗಳಾಗೋ ಮುಂಚೆ ಸರಿಪಡಿಸಬೇಕು ಅಂತ ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ತುಂಗಭದ್ರಾ ಜಲಾಶಯದ ಕೆಳಭಾಗದ ರೈತರಿಗೆ ಏನು ಕಾಲುವೆಗಳ ಮೂಲಕ ನೀರನ್ನು ಹರಿಸಲಾಗ್ತದೆ. ಆ ಕಾಲುವೆಗಳ ಎಡ ಮತ್ತು ಬಲಭಾಗಗಳು ಕುಸಿಯೋ ಹಂತಕ್ಕೆ ಬರ್ತಿವೆ. ನಾನಿದ್ದೀನಿ ತುಂಗಭದ್ರಾ ಜಲಾಶಯದ ಲೋ ಲೆವೆಲ್ ಕೆನಲ್ನ ಬಳಿ ಇರ್ತಕ್ಕಂತಹ ಏನು ಬುಕ್ಸಾಗರ ಗ್ರಾಮ ಇದೆ. ಬುಕ್ಸಾಗರ ಗ್ರಾಮದ ಬಳಿ ಇರ್ತಕ್ಕಂಥದ್ದು ಗಮನಿಸ್ಬೋದು. ಏನು ಭಾಳ ರಭಸವಾಗಿ ನೀರು ಹರಿತಾ ಇರತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಏನು ತುಂಗಭದ್ರಾ ಜಲಾಶಯ ಭರ್ತಿಯಾದಂಥ ಸಂದರ್ಭದಲ್ಲಿ ಏನು ಜಲಾಶಯದಿಂದ ಕಾಲುವೆಗಳಿಗೆ ರೈತರಿಗೆ ಒಂದು ಹೊಲಗದ್ದೆಗಳಿಗೆ ಹರಿಸಲಿಕ್ಕೆ ನೀರನ್ನು ಬಿಡಲಾಗ್ತದೆ. ಆ ಸಮಯದಲ್ಲಿ ಏನು ನೀರು ಸರಾಗವಾಗಿ ಸಾಗಬೇಕು ಅಂತೇಳಿ ಹೇಳೋದ್ರೆ ಕಾಲುವೆಯ ಎಡ ಮತ್ತು ಬಲಭಾಗದ ಎಲ್ಲ ಗೋಡೆಗಳು ಗಟ್ಟಿಯಾಗಿರಬೇಕು ಅಂತಕ್ಕಂಥದ್ದು. ಆದರೆ ನಾವು ಗಮನಿಸ್ಬೋದು ಇಲ್ಲಿ ಎಡ ಮತ್ತು ಬಲಭಾಗದ ಈ ಒಂದು ಕಾಮಗಾರಿಗಳನ್ನು ಮಾಡಿರ್ತಕ್ಕಂಥದ್ದು ಎಷ್ಟೋ ವರ್ಷಗಳಾಗಿವೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಮೇಲ್ನೋಟಕ್ಕೆ ಗಮನಿಸ್ಬೋದು. ಈ
ರೀತಿಯಾಗಿ ಈ ಒಂದು ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥದ್ರಿಂದ ಸಂಪೂರ್ಣವಾಗಿ ಈ ಗೋಡೆಗಳು ಎಡ ಮತ್ತು ಬಲಭಾಗದಲ್ಲಿ ಕುಸಿತಿರ್ತಕ್ಕಂತಹ ದೃಶ್ಯಗಳು ಕುಸಿತಿರ್ತಕ್ಕಂಥದ್ದು, ಜೊತೆಗೆ ಮಣ್ಣು ಕೂಡ ಈ ನೀರಿನೊಳಗಡೆ ಹೋಗ್ತಾ ಇರತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಏನು ಈ ಒಂದು ಭಾಗದ ರೈತರು ಸರಾಗವಾಗಿ ಏನು ನೀರನ್ನ ಹೊಲಗದ್ದೆಗಳಿಗೆ ಹರಿಸಬೇಕು ಅಂತಕ್ಕಂತಹ ಸನ್ನಿವೇಶ ಇಲ್ಲದೆ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಶೋಚನೀಯ. ಎಲ್ಲೋ ಒಂದು ಕಡೆ ಈ ಬೇಸಿಗೆಯ ಸಮಯದಲ್ಲಿ ಕಾಲುವೆಗಳನ್ನು ರಿಪೇರಿಯನ್ನು ಮಾಡಬೇಕಾಗಿತ್ತು. ಆದರೆ ಕಾಟಾಚಾರಕ್ಕಾಗಿ ರಿಪೇರಿ ಮಾಡಿ ಇನ್ನೇನು 15-20 ದಿನದಲ್ಲಿ ಕಾಲುವೆಗೆ ನೀರು ಬಿಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಕಾಲುವೆ ಕಾಮಗಾರಿಗಳನ್ನು ಕೈಗೆತ್ಕೊಳ್ತಾರೆ. ಆದರೆ ಮಳೆ ಬಂತು ಅಂತ ಹೇಳಿದ್ರೆ ಕಾಮಗಾರಿ ಅರೆಬರೆ ಆಗ್ತದೆ. ಹಾಗಾಗಿ ಅರೆಬರೆ ಕಾಮಗಾರಿಯಿಂದ ಸಂಪೂರ್ಣವಾಗಿ ಈ ಒಂದು ಕಾಲುವೆನ ಎಡ ಮತ್ತು ಬಲಭಾಗಗಳು ಕುಸಿದಿರ್ತಕ್ಕಂತಹ ದೃಶ್ಯಗಳು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಈ ಭಾಗದ ರೈತರು ಏನಿದ್ದಾರೆ ಸರಾಗವಾಗಿ 2 ಬೆಳೆಗಳಿಗೆ ನೀರನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಈ ನಿಟ್ಟಿನಲ್ಲಿ ಬೆಳೆಗಳ ಸಂಪೂರ್ಣವಾಗಿ ಹಾಳಾಗಲಿಕ್ಕೆ ಇದು ಕೂಡ ಕಾರಣ ಅಂತಲೇ ಹೇಳ್ಬೋದು. ಹಾಗಾಗಿ ಅರೆಬರೆ ಕಾಮಗಾರಿ ಮಾಡಿರ್ತಕ್ಕಂಥ ಏನು ಇದರ ಗುತ್ತಿಗೆದಾರರಿದ್ದಾರೆ, ಅದರ ಜೊತೆಗೆ TB ಬೋರ್ಡ್ ಏನಿದೆ